ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಈಗಾಗಲೇ ಸಿಕ್ಕಿದೆ. ಇವತ್ತು ಮಧ್ಯರಾತ್ರಿ ದೇಶಕ್ಕೆ ವಾಪಸ್ ಆಗ್ತಾ ಇದ್ದಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಸಂಸದ ಪ್ರಜ್ವಲ್ ಕಣ್ಣ ಮುಚ್ಚಾಲೆಗೆ ಇವತ್ತೇ ತೆರೆ ಬೀಳತ್ತೆ. ಮಧ್ಯರಾತ್ರಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಪ್ರಜ್ವಲ್ ಬೆಂಗಳೂರಿಗೆ ಬಂದರೂ ಕೂಡ SIT ತಕ್ಷಣ ಅವ್ರನ್ನ ವಶಕ್ಕೆ ಪಡೆದುಕೊಳ್ಳೋಕೆ ಸಾಧ್ಯ ಆಗಲ್ಲ, ಸ್ವಲ್ಪ ತಡ ಆಗುತ್ತೆ. ಕಾರಣ ಇಮಿಗ್ರೇಷನ್ ಅವ್ರ ಜೊತೆ ಮಾಹಿತಿಯನ್ನ ಪಡೆಯೋಕೆ ಈಗ SIT ಮುಂದಾಗುತ್ತೆ. ಅವರು ಅವರ ಕಾರ್ಯಗಳನ್ನು ಮುಗಿಸ್ಕೊಳ್ಬೇಕು. ಇವ್ರ ಮೇಲೆ ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಇವೆಲ್ಲವೂ ಕೂಡ ಆಗಿರೋದ್ರಿಂದ ಸೊ ಇಮಿಗ್ರೇಷನ್ ಆಫೀಸರ್ಸ್ಗಳು ಅದನ್ನ ಮೊದಲು ಆ ಪ್ರೊಸೀಜರ್ನ ಮುಗಿಸ್ಬೇಕಾಗತ್ತೆ. ಅದಾದ್ಮೇಲೆ SITಗೆ ತಂದು ಅವರು ಪ್ರಜ್ವಲ್ ಅವ್ರನ್ನ ಒಪ್ಪಿಸ್ತಾರೆ. ಹಾಗಾಗಿ ಸ್ವಲ್ಪ ತಡ ಆಗತ್ತೆ. ಬಟ್ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಪ್ರಜ್ವಲ್ ಅವರು ಎಲ್ಲಾ ಕಡೆಯಿಂದಲೂ ಕೂಡ ಲಾಕ್ ಆಗ್ತಾರೆ. ಇಮಿಗ್ರೇಷನ್ ಆಫೀಸರ್ಸ್ ಒಂದ್ ಕಡೆ, SIT ಒಂದ್ ಕಡೆ. ಸೊ ಬಹಳ ಟ್ರಿಪ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ವಾಪಸ್ ತಾಯ್ನಾಡಿಗೆ ಎನ್ನುವ ಖುಷಿ ಅಂತೂ ಖಂಡಿತವಾಗ್ಲೂ ಇಲ್ಲ ಈ ವಿಚಾರದಲ್ಲಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಅದೀಗ 12ವರೆಗೆ ಬಂದರೂ ಕೂಡ ಸಾಮಾನ್ಯವಾಗಿ ಈಗೇನು 1 ಗಂಟೆ ಅಷ್ಟೊತ್ತಿಗೆ SIT ಕೈಗೆ ಸಿಕ್ಬಿಡ್ತಾರೆ ಪ್ರಜ್ವಲ್ ಅನ್ನೋಂಗಿಲ್ಲ. ಹಲವಾರು ಪ್ರಕ್ರಿಯೆಗಳಿದೆ ಅಲ್ವಾ? ಲುಕ್ಔಟ್ ನೋಟಿಸ್, ಈ ಒಂದು ಬ್ಲೂ ಕಾರ್ನರ್ ನೋಟಿಸ್ ಎಲ್ಲ ಹಾಕಿರೋದ್ರಿಂದ. ಖಂಡಿತ ವಿದ್ಯಾ, ಯಾಕೆಂದ್ರೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇರ್ಬೋದು ಮತ್ತು ಲುಕ್ಔಟ್ ನೋಟಿಸ್ ಇರ್ಬೋದು, ಇವೆಲ್ಲ ಕೂಡ ಜಾರಿಯಾಗಿರುವಂಥದ್ದು. ಜೊತೆಗೆ ಅರೆಸ್ಟ್ ವಾರೆಂಟ್ ಕೂಡ ಇದೆ. ಅರೆಸ್ಟ್ ವಾರೆಂಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಪಾಸ್ಪೋರ್ಟ್ ರದ್ದತಿಗೆ MEಗೆ ಈಗಾಗಲೇ SIT ಅಧಿಕಾರಿಗಳು ಪತ್ರವನ್ನು ಕೂಡ ಬರೆದಿದ್ರು. ಆದರೆ ಈಗ ಏನು ಪ್ರಜ್ವಲ್ ರೇವಣ್ಣ ಇವತ್ತು ರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾ ಇದ್ದಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ ಜರ್ಮನಿಯ ಮ್ಯೂನಿಕ್ನಿಂದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅವರು 3:30ಕ್ಕೆ ಭಾರತೀಯ ಕಾಲಮಾನ 3:30ಕ್ಕೆ ಚೆಕ್ ಇನ್ ಆಗ್ತಾರಾ, ಬೋರ್ಡಿಂಗ್ ಆಗ್ತಾರಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಯಾವ ರೀತಿಯಲ್ಲಿ ಅವರು ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕುತೂಹಲಗಳಿದೆಯೋ ಅದೇ ರೀತಿಯಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ಅವರ ಪ್ರಕ್ರಿಯೆಗಳನ್ನು ಎಷ್ಟೊತ್ತು ಮಾಡ್ತಾರೆ, ಅದಾದ ನಂತರ ಅವರನ್ನು SIT ಅಧಿಕಾರಿಗಳಿಗೆ ಎಷ್ಟೊತ್ತಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಜೊತೆಗೆ CIDಯ ಹಿರಿಯ ಅಧಿಕಾರಿಗಳು ಒಂದಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಇಮಿಗ್ರೇಷನ್ ಅಧಿಕಾರಿಗಳ ಜೊತೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಈ ಹಿಂದೆ ಆಗಿರುವಂಥ ಇಂಥವೇ ಸಾಕಷ್ಟು ಪ್ರಕರಣಗಳಿರ್ತವೆ. ಆ ಪ್ರಕರಣಗಳ ಸಂದರ್ಭದಲ್ಲಿ ನೀವು ಯಾವ ರೀತಿಯ ಕಾನೂನಾತ್ಮಕ ಪ್ರಕರಣ ಅಂದರೆ ಪ್ರಕ್ರಿಯೆಗಳನ್ನು ಮಾಡ್ತೀರಿ, ಆ ಪ್ರಕರಣಗಳನ್ನು ಯಾವ ರೀತಿಯಲ್ಲಿ ಮಾಡ್ತೀರಿ, ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರನ್ನು ನಮಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಎಷ್ಟು ಹೊತ್ತು ಕಾಲಾವಕಾಶ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಅಂತೇಳಿ ಈಗಾಗಲೇ ಇಮಿಗ್ರೇಷನ್ ಅಧಿಕಾರಿಗಳ ಜೊತೆಯಲ್ಲಿ ಕೂಡ ಸಂಪರ್ಕವನ್ನು ಬೆಳೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಬಹುತೇಕ 12:30ಕ್ಕೆ ಅವರು ಲ್ಯಾಂಡ್ ಆದರೆ ಇಮಿಗ್ರೇಷನ್ ಅಧಿಕಾರಿಗಳು ಅವರನ್ನು ಟೇಕ್ ಓವರ್ ಮಾಡ್ತಾರೆ. ಟೇಕ್ ಓವರ್ ಮಾಡಿ ಒಂದಷ್ಟು ಕಾನೂನಿನ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳನ್ನು ಮುಗಿಸುವಂಥದ್ದು, ದಾಖಲಾತಿಗಳ ಪರಿಶೀಲನೆಯನ್ನು ಮಾಡುವಂಥದ್ದು. ಅದಾದ ನಂತರ ಅವರು ಒಂದಷ್ಟು ಆನ್ ರೆಕಾರ್ಡಲ್ಲಿ ಅಂದರೆ ಈ ವ್ಯಕ್ತಿಯ ವಿರುದ್ಧ, ಈ ಆರೋಪಿಯ ವಿರುದ್ಧ ಈ ಲುಕ್ಔಟ್ ನೋಟಿಸ್ ಜಾರಿಯಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ನಾವು ತನಿಖಾಧಿಕಾರಿಯನ್ನು ಕರೆಸಿರುವಂಥದ್ದು, ಅದಾದ ನಂತರ ಅವರಿಗೆ ಹ್ಯಾಂಡ್ ಓವರ್ ಮಾಡುವಂಥ ಪ್ರಕ್ರಿಯೆ ಇದೆಲ್ಲ ಕೂಡ ಆಗಲಿಕ್ಕೆ ಕನಿಷ್ಠ ಬೆಳಗಿನ ಜಾವ 3-4 ಗಂಟೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತೇಳಿ ಈಗ ಮೂಲಗಳು ಹೇಳ್ತಾ ಇರೋಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಸದ್ಯ ಇವತ್ತು ಮಧ್ಯರಾತ್ರಿ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ ಪ್ರಜ್ವಲ್. ಗೃಹ ಸಚಿವ ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಯಾರು ಹೇಳಿದ್ ನಿಮಗೆ ನಾವಲ್ಲಿ ಹೋಗಿ ಅರೆಸ್ಟ್ ಮಾಡಂಗಿಲ್ರಿ? ಯಾರು ಹೇಳಿದ್ ನಿಮಗೆ ನಾವು ಹೋಗಿ ಅಲ್ಲಿ ಅರೆಸ್ಟ್ ಮಾಡಿ ಎಳ್ಕೊಂಬಂದ್ಬಿಡ್ಬೋದು ಅಂತ? ಇಲ್ಲ, ಅವ್ರು ಮಾಡೋಕ್ಕೆ ಬರೋದಿಲ್ಲ. ಕೇಂದ್ರ ಸರ್ಕಾರನೂ ಕೂಡ ಯಾರನ್ನೂ ಕಳಿಸಿ ಅರೆಸ್ಟ್ ಮಾಡಿಸ್ಕೊಂಡು ಕರ್ಕೊಂಬರೋದಕ್ಕೆ ಆಗೋದಿಲ್ಲ. ಇಂಟರ್ಪೋಲಿಗೆ ಹೇಳಿರೋದೇ ಉದ್ದೇಶನೇ ಅದು. ಇಂಟರ್ಪೋಲ್ಗೆ ಹೇಳಿ ಇಂಟರ್ಪೋಲಿಂದ ಬ್ಲೂ ಕಾರ್ನರ್ ನೋಟಿಸ್ ಹಾಕಿ ಅದಕ್ಕೆಲ್ಲ ಪ್ರೊಸೀಜರ್ ಇದೆ. ಈಗ ನಾವೆಲ್ಲ ಹೋಗಿ ನೆಲಮಂಗಲದ ಹತ್ರ ಹೋಗಿ ಎಳ್ಕೊಂಬತ್ತೀವಲ್ಲ, ಹಂಗೆ ಮಾಡೋಕ್ಕಾಗುತ್ತೆ? ಹಂಗೆ ಮಾಡೋಕ್ಕಾಗೋದಿಲ್ಲ ಅದು. ಹೌದು, ಕಾನೂನು ಪ್ರಕಾರ ಈಗಾಗಲೇ ಅವರಿಗೆ ವಾರಂಟ್ ಇಶ್ಯೂ ಆಗಿದೆ. ವಾರಂಟ್ ಇಶ್ಯೂ ಆದಮೇಲೆ ಅರೆಸ್ಟ್ ಮಾಡಬೇಕು, ಅದು ಪೊಲೀಸ್ನವರು ಕೆಲಸ ಅದು ಮಾಡ್ತಾರೆ. ಅವರು ಅದು SITನವರು ಡಿಸೈಡ್ ಮಾಡ್ತಾರೆ. ಗೊತ್ತಿಲ್ಲ, ನಾವು ಬರೆದಿದ್ದೀವಲ್ಲ ರದ್ದು ಮಾಡಿ ಅಂತೇಳಿ. ಅದು ರದ್ದು ಮಾಡೋದಕ್ಕೆ ಈಗ ಇಲ್ಲಿನ ಲೀಗಲ್ ಪ್ರೊಸೆಸ್ ಏನಾಗುತ್ತೆ ಅದು ನೋಡಿಕೊಂಡು ಅವ್ರು ರದ್ದು ಮಾಡ್ಬೋದು. ಓಕೆ, ಈಗ ಯಾವಾಗ ಸರ್ ಅಲ್ಲಿಗೆ ಹೋಗಿ ಯಾಕೆ ಅರೆಸ್ಟ್ ಮಾಡ್ಕೊ ಬರಲಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ತಾ ಇದ್ರು. ಈಸ್ ರೈಟ್, ಆಕ್ಚುಲಿ ನಮ್ಮ ಕಂಟ್ರೋಲ್ ಲಿಮಿಟ್ ನಲ್ಲೂ ಕೂಡ ಇರಲ್ಲ, ಕೇಂದ್ರಕ್ಕೂ ಆಗಲ್ಲ. ಅದಕ್ಕೆ ಇಂಟರ್ಪೋಲ್ ಅವರ ಸಹಾಯವನ್ನ ಇದ್ರಲ್ಲಿ ತಗೊಳ್ಳೋದು. ಆಮೇಲೆ ಈಗ ಏನೋ ನಮ್ಮ ಸ್ಟೇಟಲ್ಲಿ ಯಾವುದೋ ಮೂಲೆಯಲ್ಲಿ ಇದ್ದಾರೆ ಅಂದ ತಕ್ಷಣ ಹೇಳ್ಕೊ ಬರ್ತೀವಲ್ಲ, ನೆಲಮಂಗಲದಲ್ಲೋ ಮತ್ತೊಂದು ಕಡೆನೋ, ಹಂಗಾಗಲ್ಲ ಇದು ಅಂತ.